ಭರದ ಛಾಯೆ ಆವರಿಸಿದೆ. ಅದರ ಮಧ್ಯೆ ರೈತರಿಗೆ ಡಬಲ್ ಶಾಕ್ ಇದು. ಮಳೆ ಅಭಾವದ ಕಾರಣಕ್ಕೆ ಒಣಗೋಗಿದೆ ಕೊತ್ತಂಬರಿ ಬೆಳೆ. ನಿರೀಕ್ಷಿತ ದರ ಸಿಗ್ತಾ ಇಲ್ಲ. ಹಾಗಾಗಿ ರೈತ ಕೊತ್ತಂಬರಿ ಬೆಳೆಯನ್ನೇ ನಾಶ ಮಾಡ್ತಾ ಇರುವಂತ ದೃಶ್ಯ ನೋಡ್ತಾ ಇದೆ. ಮಳೆ ಕೈಕೊಟ್ಟಿರೋದ್ರಿಂದ ಫಸಲು ಸರಿಯಾಗಿ ಬಂದಿಲ್ಲ, ಒಣಗೋಗಿದೆ ಬೆಳೆ. ಅದರಲ್ಲೂ ಸರಿಯಾದ ದರ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಬೆಳೆದಂತ ಬೆಳೆಯನ್ನೇ ರೈತ ನಾಶ ಮಾಡಿದಾನೆ. ಎಕರೆಗೆ 50,000 ಖರ್ಚು ಮಾಡಿ ಕೊತ್ತಂಬರಿ ಬೆಳೆಯನ್ನ ಬೆಳೆದಿದ್ದ ರೈತರಿಗೆ ಶಾಕ್ ಇದು. ಈ ವರ್ಷ ಬೆಳಗಾವಿ ರೈತರಿಗೆ ಡಬಲ್ ಶಾಕ್ ಎದುರಾಗಿರುವಂಥದ್ದು. ಒಂದ್ ಕಡೆ ಮಳೆ ಅಭಾವ ಆದರೆ ಮತ್ತೊಂದು ಕಡೆ ಬೆಳೆದ ಬೆಳೆ ಕೂಡ ಮಳೆ ಆಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಒಣಗಿ ಹೋಗ್ತಿರುವಂಥ ನಿರ್ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಬೆಳಗಾವಿಯ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಕೊತ್ತಂಬರಿಯನ್ನ ಬೆಳೆಯಲಾಗಿತ್ತು. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದ ಹಿನ್ನೆಲೆಯಲ್ಲಿ ಈಗ ಆ ಕೊತ್ತಂಬರಿ ಬೆಳೆಯನ್ನೇ ರೂಟರ್ ಹಚ್ಚಿ ರೈತರು ನಾಶ ಮಾಡ್ಬೇಕಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದ್ರೆ ಕಳೆದ 45 ದಿನಗಳಿಂದ ಮಳೆ ಆಗಿಲ್ಲ. ಈ ಕಾರಣಕ್ಕೆ ಕೊತ್ತಂಬರಿ ಬೆಳೆಯಲ್ಲೂ ಕೂಡ ಒಣಗ್ತಿರುವಂಥದ್ದು. ಹೀಗಾಗಿ ಇನ್ನು ಮುಂದೆ ಇದಕ್ಕೆ ಯಾವುದೇ ರೀತಿಯ ಮಾರುಕಟ್ಟೆಯಲ್ಲಿ ದರ ಇರೋಲ್ಲ ಅನ್ನೋ ಕಾರಣಕ್ಕೆ ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ರೈತರು ಬೆಳೆದಂತಹ ಕೊತ್ತಂಬರಿ ಬೆಳೆಯನ್ನ ನಾಶ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥ ಸಾಕಷ್ಟು ಕಡೋಲಿ ಭಾಗದಲ್ಲಿ ಈ ತರಕಾರಿ ಬೆಳೆಗಳನ್ನ ಬೆಳೀತಾರೆ. ಅದರಲ್ಲೂ ಪ್ರಮುಖವಾಗಿ 100 ಎಕರೆ ಪ್ರದೇಶದಲ್ಲಿ ಈ ಒಂದು ಕೊತ್ತಂಬರಿ ಬೆಳೆಯನ್ನ ಬೆಳೆಯಲಾಗಿತ್ತು. ಈ ವರ್ಷ ಮುಂಗಾರು ಬಿತ್ತನೆ ಮಾಡ್ಬೇಕಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಅದು ಒಂದು ರೀತಿಯ ಶಾಕ್. ಆದ್ರೆ ಈಗ ಬೆಳೆದ ಕೊತ್ತಂಬರಿ ಬೆಳೆ ಆದ್ರೂ ಒಂದ್ ಅಲ್ಪ ಸ್ವಲ್ಪ ಕೈಗೆ ಬರುತ್ತೆ ಅಂದ್ರೆ ಅದು ಕೂಡ ಈಗ ಒಣಗಿ ಹೋಗಿರೋ ಕಾರಣಕ್ಕೆ ಈ ರೈತರಿಗೆ, ಬೆಳಗಾವಿ ಜಿಲ್ಲೆ ರೈತರಿಗೆ ಡಬಲ್ ಶಾಕ್ ಆಗಿರುವಂತ. ಹೀಗಾಗಿ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ರೈತರಿಗೆ, ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕೊತ್ತಂಬರಿ ಬೆಳೆಯಂತ ರೈತರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋಂಥ ಆಗ್ರಹಗಳನ್ನು ಕೂಡ ರೈತಾಪಿ ವರ್ಗ ಮಾಡ್ತಿರುವಂಥದ್ದು. ಇಷ್ಟೊತ್ತಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆ ಆರಂಭವಾಗಿದ್ರೆ 100ಕ್ಕೆ 100ರಷ್ಟು ಬಿತ್ತನೆ ಆಗಬೇಕಿತ್ತು. ಆದರೆ ಮುಂಗಾರು ಬೆಳೆ ಕೈಕೊಟ್ಟ ಹಿನ್ನೆಲೆ ಕೇವಲ ಈವರೆಗೆ 35% ಮಾತ್ರ ಬಿತ್ತನೆ ಆಗಿರುವಂಥದ್ದು. ಹೀಗಾಗಿ ಒಂದ್ ಕಡೆ 65-70% ರೈತರು ಮಳೆ ಆಗದ ಹಿನ್ನೆಲೆ ಬಿತ್ತನೆ ಮಾಡಿಲ್ಲ. ಈಗ ಒಂದ್ ಕಡೆ ಈಗ ಕೊತ್ತಂಬರಿ ಬೆಳೆ ಅಂತ ರೈತರು ಈಗ ಕಿತ್ತು ಹೋಗಬೇಕಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥ. ನಮ್ಮ ಜೊತೆಗೆ ರೈತರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದ ಕೊತ್ತಂಬರಿನ ಯಾಕೆ ಕಿತ್ತು ಹೋಗ್ಯಾತಿರ ಅಂತ? ಮಾನ್ಸೂನ್ದಿಂದ ಒಂದ್ ನಮೂನೆ ಲುಕ್ಷಾನ್ ಆಗೇ ಹೋಗೈತ್ರಿ. ಎರಡನೇದಾಗಿ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಯಾವಾಗ ಬೀಳ್ತೈತಿ ಯಾವಾಗ ಹೇಳ್ತೈತಿ ಏನು ಹೇಳಕನ ಬರಂಗಿಲ್ಲ ರೀ. ಮನ್ಯಾಗ ಕೇಳ್ತೇವ್ರ ಒಂದು ದರ, ಅದು ಹೊಲ್ದಾಗ ಇರಂಗಿಲ್ಲ ರೀ. ಹೊಲ್ದಾಗಿನ ದರ ಮನ್ಯಾಗ ಇರಂಗಿಲ್ಲ, ಮನ್ಯಾಗಿನ ದರ ಮತ್ತು ಮಾರ್ಕೆಟ್ನಾಗ ಇರಂಗಿಲ್ಲ ರೀ. ಮಾರ್ಕೆಟ್ನಾಗ ದರ ವ್ಯಾಪಾರಿ ತಗೋವಾಗ ಇರಂಗಿಲ್ಲ. ಈ ಲ್ಯಾಟ್ರಿ ವ್ಯವಸ್ಥೆ ಬಹಳಷ್ಟು ಅಪಾಯಕಾರಿ ಸರ್. ಜಿಲ್ಲೆ ರೈತರು ಡಬಲ್ ಶಾಕ್. ಒಂದ್ ಕಡೆ ಮಳೆ ಆಗಿಲ್ಲ, ಬಿತ್ತನೆ ಆಗಿಲ್ಲ, ಈಗ ಬೆಳೆ ಬೆಳೆದ್ರು ಕೂಡ ಈಗ ದರ ಇಲ್ಲ. ಹಿಂಗಾಗಿ ಬೆಳಗಾವಿ ಜಿಲ್ಲೆ ರೈತ ಡಬಲ್ ಶಾಕ್ ಅನ್ಸುತ್ತೆ. ಹೆಂಗ ಇಲ್ಲ ಇಲ್ರಿ, ಭಾಳ ಕೆಟ್ಟ ಪರಿಸ್ಥಿತಿ ಆಗೈತ್ರಿ. ಈಗೇನಾಗೈತ್ರಿ, ಯಾವ ಟೈಮ್ ಮಳೆ ಬರಬೇಕಾಗಿತ್ತು ಮಳೆನೇ ಇಲ್ರಿ ಸರ್. ಇದು ಮುಂಗಾರು ಮಳೆ ಬರೋಬ್ಬರ ಜೂನ್ದಾಗ ಆಗಬೇಕೈತ್ರಿ. ಎಲ್ಲ ಕಡೆ ಹಸಿರು ಕಾಣಬೇಕಾಗಿತ್ರಿ. ಎಲ್ಲ ಕಡೆ ಹಸಿರು ಕಾಣೋದು ಬಿಟ್ಟ ಈ ಕರಿ ನೆಲಾಕತೈತ್ರಿ. ಕೆಂಪನ ಕಾಣಕತ್ತೈತ್ರಿ, ಹೊರತಾಗಿ ಹಸಿರು ಎಲ್ಲೂ ಕಾಣಂಗಿಲ್ರಿ. ಇಂಥ ಸಂದರ್ಭದೊಳಗೆ ಪರಿಸ್ಥಿತಿ ಭಾಳ ಬಿಕ್ಕಟ್ಟಾಗೈತಿ. ರೈತ ಎದೆ ಹೊಡ್ಕೊಂಡು ಸಾಯುವಂಥ ಪರಿಸ್ಥಿತಿ ಐತ್ರಿ ಸರ್. ಸರ್ಕಾರ ಏನಾಕೈತ್ರಿ, ಸರ್ಕಾರ ಈ ತರಕಾರಿ ಬೆಳೆಯೋರ ಕಡೆ ಒಟ್ಟಿಗೆ ಲಕ್ಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ, ಆತ್ಮಹತ್ಯೆ ತಡೆಯಾಗನು ಸಾಧ್ಯ ಇಲ್ಲ ನೋಡ್ಕೊಂಡು ಹೇಳ್ತೇನೆ ಸರ್. ಇಷ್ಟು ರೈತರು ಆಕ್ರೋಶ ವ್ಯಕ್ತಪಡಿಸ್ತಿರುವಂತದ್ದು. ಕ್ಯಾಮರಾ ನಡೆಸ್ಮೆಂಟ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ, ಬಾಡ್ತಾ ಇದೆ ಬೆಳೆಗಳು. ಜೂನ್ ತಿಂಗಳು ಮುಗಿದ್ರೂ ಕೂಡ ಇನ್ನೂ ಸಮರ್ಪಕವಾಗಿ ಮಳೆ ಸುರಿದಿಲ್ಲ. ಮಳೆ ಕೊರತೆ ಹಿನ್ನೆಲೆ ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕುಂಠಿತ ಆಗಿದೆ. ಜೂನ್ ಅಂತ್ಯಕ್ಕೆ 3.49 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯ ಗುರಿ ಇದೆ. ಆದರೆ ಇಲ್ಲಿ ತನಕ ಆಗಿದ್ದು ಮಾತ್ರ 1.32 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಕಾರ್ಯ. ಎಕರೆಗೆ 20-30 ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾರೆ ರೈತರು. ಆದರೆ ಮಳೆ ಬರದೆ ರೈತರು ಕಂಗಾಲಾಗಿದ್ದಾರೆ. 4 ದಿನದಲ್ಲಿ ಮಳೆ ಆಗಿಲ್ಲ ಅಂದ್ರೆ ರೈತರ ಬದುಕು ಮತ್ತಷ್ಟು ದುಸ್ತರ ಆಗುತ್ತೆ. ಮಳೆ ಬಂದಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದೊಂದೇ ದಾರಿ ಅಂತ ರೈತರು ಹೇಳ್ತಾ ಇದ್ದಾರೆ. ಮಳೆಯ ನಿರೀಕ್ಷೆಯಲ್ಲಿದ್ದಾರೆ ರೈತರು. ಜೂನ್ ತಿಂಗಳು ಮುಗಿತಾ ಬಂತು, ಮುಗದೆ ಹೋಯ್ತು. ಆದ್ರೆ ಇನ್ನೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಬಿತ್ತನೆ ಕಾರ್ಯ ಕೂಡ ಅರ್ಧಂಬರ್ಧ ಆಗಿದೆ. ಕೊಪ್ಪಳದ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಮಳೆ ಕೊರತೆ ಆಗಿದೆ.
ಹಾಗಾಗಿ ಬಿತ್ತನೆ ಪ್ರಮಾಣದಲ್ಲೂ ಕೂಡ ಕುಂಠಿತ ಆಗಿದೆ. ಸರ 10 ಲೀಟ್ರ್ ಅಷ್ಟೇ ಕೊಡ್ತಿದ್ರು ಅವಾಗಿಂದ ಕಷ್ಟಪಟ್ಟು ಅಲ್ಲಿ ನಿಂತು ನಾವು ತಂದು ಹಾಕಿದ್ದು ಸರ. ಒಂದು ರೈತರಿಗೆ ಭಾಳ ಕಷ್ಟ ಐತೆ ಸರ. ಬೆಳೆ ಒಣಗ ಕುಂತಾವ ಹಿಂಗ್ರಿ ಈಗ ಸರ ಬೆಳೆ ಒಣಗಿ ಒಗೆಯವ್ರು ಸಲ ಆಲ್ರೆಡಿ ಒಂದೆಲ್ಲ ಗಿಡ ಒಣಗಿ ಬಿಟ್ಟವು. ಇನ್ನೊಂದು 4-5 ದಿನದೊಳಗೆ ಮಳೆ ಆದ್ರೆ ಸರಿ ಸರ, ಇಲ್ಲಾಂದ್ರೆ ರೈತರ ಜೀವನನ ನಾಶ ಸರ್. ಹಾಗಾಗಿ ಈಗ ನಮ್ಮ ರಾಜ್ಯ ಸರ್ಕಾರದವರು ಬರೀ ತಮ್ಮ ಸಚಿವ ಸ್ಥಾನಕ್ಕೆ ಕಷ್ಟ ಪಡ್ತಾರೆ ಸರ. ಈ ರೈತರದ್ದು ಏನು ವಿಚಾರ ಮಾಡೋದಿಲ್ಲ ಸರ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದಕ್ಕೆ ಮನವಿ ಮಾಡೋದು ಅಷ್ಟೇ, ನಾನು ರೈತರಿಗೆ ಸೂಕ್ತವಾದ ಪರಿಹಾರನೂ ಕೊಡಬೇಕು, ಹಾಗೂ ಮತ್ತು ಈಗ ಎಲ್ಲ ಬೀಜ ಗೊಬ್ಬರನೂ ಸ್ವಲ್ಪ ನಮಗೆ ಉಚಿತವಾಗಿ ಕೊಡಬೇಕಂತ ತಮ್ಮಲ್ಲಿ ಜಿಲ್ಲೆಯಲ್ಲಿ ಪ್ರಸಕ್ತ ಈ ಜನವರಿಯಿಂದ ಇಲ್ಲಿ ತನಕ ವಾಡಿಕೆ ಮಳೆ 136 ಮಿಲಿಮೀಟ್ರ್ ಆಗಬೇಕಿತ್ತು, 157 ಮಿಲಿಮೀಟ್ರ್ ಆಗಿದೆ. ಅಂದರೆ ಶೇಕಡ 15ರಿಂದ 17% ನಮಗೆ ಹೆಚ್ಚಿಗೆ ಆಗಿದೆ ಅಂತೇಳಿದೆ. ಆದರೆ ಕಳೆದ ಒಂದು ವಾರದಲ್ಲಿ ಯಾವುದೇ ಮಳೆ ಬಂದಿಲ್ಲ. ಸೊ ಕಳೆದ ಒಂದು ವಾರದಲ್ಲಿ ಅಂದರೆ 1.2 ಮಿಲಿಮೀಟರ್ಸ್ ಅಷ್ಟೇ ಜಿಲ್ಲೆಯಾದ್ಯಂತ ಮಳೆ ಆಗಿದೆ. ಮಳೆ ಅವಶ್ಯಕತೆ ಜಿಲ್ಲೆಯಲ್ಲಿ ಇದೆ. ಯಾಕಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಇದೀಗ ರೈತರು ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಬಿತ್ತನೆ ಕಾರ್ಯ ಕೂಡ ಮುಗಿದಿದೆ, ಆದರೆ ಮಳೆ ಕೊರತೆಯಿಂದಾಗಿ ಈಗ ಬೆಳೆಗಳು ಹಾಳಾಗ್ತಕ್ಕಂಥದ್ದು, ಅಂದರೆ ಬೆಳೆಗಳು ಕೂಡ ಒಣಗಲಿಕ್ಕೆ ಆರಂಭವಾಗ್ತವೆ. ನಾನೀಗ ಕುಕ್ನೂರು ತಾಲೂಕಿನ ಕೋಮ್ಲಾಪುರ ಗ್ರಾಮದಲ್ಲಿ ದೃಶ್ಯ ನಿಮಗೆ ಹಿಂಭಾಗದಲ್ಲಿ ತೋರಿಸ್ತೀನಿ. ಈ ಒಂದು ಏನು ಜಮೀನಿದೆ, ಈ ಒಂದು ಜಮೀನಲ್ಲಿ ಕಳೆದ 1 ತಿಂಗಳ ಹಿಂದೆಯೇ ಈ ಒಂದು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲಾಗಿದೆ. ಆದರೆ ಮಳೆ ಕೊರತೆಯಿಂದಾಗಿ ಇದೀಗ ಮೆಕ್ಕೆಜೋಳ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಅದು ಭೂಮಿಯಿಂದ ಮೇಲ್ಗಡೆನೇ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಮಳೆ ಕೊರತೆಯಿಂದಾಗಿ ಸಂಪೂರ್ಣವಾಗಿ ಈ ಒಂದು ಮೆಕ್ಕೆಜೋಳದ ಬೆಳೆ ಹಾಳಾಗ್ತಾ ಇದೆ. ಇದರಿಂದಾಗಿ ರೈತರು ಪ್ರತಿ ಎಕರೆಗೆ ಸುಮಾರು 20ರಿಂದ 30 ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ದಾರೆ. ಆದರೆ ಮಳೆ ಕೊರತೆಯಿಂದಾಗಿ ಅದು ಬೆಳೆ ಕೂಡ ಬರ್ತಾ ಇಲ್ಲ. ಮತ್ತೊಂದು ಕಡೆ ಏನಂತಂದರೆ ಸಂಪೂರ್ಣವಾಗಿ ಆ ಒಂದು ಬೆಳೆ ಒಣಗಲಿಕ್ಕೆ ಆರಂಭ ಮಾಡಿದೆ. ಇದರಿಂದಾಗಿ ಸಹಜವಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ ವರ್ಷ ಕೂಡ ಉತ್ತಮವಾದಂಥ ಒಂದು ಮಳೆ ಆಗಿತ್ತು, ಆದರೆ ಈ ವರ್ಷ ಆರಂಭದಲ್ಲಿ ಮಳೆ ಆಗಿತ್ತು, ಆದರೆ ನಂತರ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಏನಂತಂದರೆ ಸುಮಾರು 3,49,000 ಹೆಕ್ಟೇರಷ್ಟು ಬಿತ್ತನೆ ಗುರಿ ಇತ್ತು. ಆದರೆ ಇದೀಗ ಕೇವಲ 1,32,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಆಗಿದೆ. ಮತ್ತೊಂದು ಕಡೆ ನಾನು ನಿಮಗೆ ಮೋಡಗಳನ್ನು ಕೂಡ ತೋರಿಸ್ತೀನಿ. ಮೋಡಗಳೇನೋ ಕಟ್ಕೊಳ್ತಾ ಇದ್ದಾವೆ, ಆದರೆ ಮಳೆ ಆಗ್ತಾ ಇಲ್ಲ. ರೈತರು ಕೂಡ ಯಾವಾಗ ಮಳೆ ಆಗ್ತದೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ನಾನು ನಿಮಗೆ ಇಲ್ಲೊಂದು ಬೆಳೆಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಅಂದರೆ ಭೂಮಿಯನ್ನು ಕೂಡ ತೋರಿಸ್ತೀನಿ. ಭೂಮಿ ಸಂಪೂರ್ಣವಾಗಿ ಇದೀಗ ಒಣಗಿ ಹೋಗಿರ್ತಕ್ಕಂಥದ್ದು. ಇಲ್ಲಿ ಹಸಿನೇ ಇಲ್ಲ, ನೋಡ್ಬೋದು ನಾವು. ಸಂಪೂರ್ಣವಾಗಿ ಈ ಒಂದು ಭೂಮಿ ತೇವಾಂಶದಿಂದ ಕೂಡೇ ಇಲ್ಲ. ಯಾಕಂತಂದರೆ ಕಳೆದ 15-20 ದಿನಗಳು ಕೂಡ ಮಳೆ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಭೂಮಿ ಒಣಗಿ ಹೋಗಿರ್ತಕ್ಕಂಥದ್ದು. ಹೇಳೀಗ ಈ ವರ್ಷ ಮಳೆ ಕೊರತೆಯಿಂದಾಗಿ ರೈತರಿಗೆ ಏನೆಲ್ಲ ತೊಂದರೆ ಆಗ್ತದೆ ಅಂತ ಸರ್. ಇವತ್ತು ರೈತರಿಗೆ ಅಷ್ಟೇ ಅಲ್ಲ, ಇವತ್ತು ಸಾಮಾನ್ಯ ಜನರಿಗೆ ತೊಂದರೆ. ಯಾಕೆಂದರೆ ಇವತ್ತು ರೈತ ಬೆಳೆದ್ರೆ ಸಾಮಾನ್ಯ ಜನರಿಗೆ ಊಟಕ್ಕೆ ಇದು ಹೋಗ್ತೈತೆ. ಅದಕ್ಕೆ ಹಾಗಾಗಿ ಇವತ್ತು ನಾವು ಎಕರೆಗೆ 34 ಸಾವಿರ ಖರ್ಚು ಮಾಡಿದ್ದೀವಿ. ಇವತ್ತು ಸುಮಾರು 28 ದಿನ ಮ್ಯಾಗ ಇನ್ನೂ ಮಳೆ ಆಗಿಲ್ಲ. ಇವತ್ತೇನಾದ್ರು ಇನ್ನೂ 8 ದಿನದಾಗ ಮಳೆ ಆಯ್ತಂದ್ರೆ ಈ ಫಸಲು ಚೆನ್ನಾಗಿ ಬರ್ತದೆ, ಇಲ್ಲಾಂದ್ರೆ ಇಲ್ಲೇ ಒಣಗ್ತೈತಿ. ಆಮೇಲೆ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಮತ್ತು ಮೇವುಗಳಿಲ್ಲ. ಆಮೇಲೆ ಮುಂದಿನ ದಿನಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತೈತಿ ಅಂತ ಹೇಳಿ. ಓಕೆ ಸರ್, ಮತ್ತೊಂದು ಕಡೆ ಸರ್ಕಾರ ಏನು ಮಾಡ್ಬೇಕಂತ ರೈತರ ನೆರವಿಗೆ ಸರ್ಕಾರ ಯಾವ ರೀತಿ ಧಾವಿಸ್ಬೇಕಂತೀರಿ ಸರ್? ಸರ್ಕಾರ ಎಲ್ಲದಕ್ಕೂ ಅಮೌಂಟ್ ಹಾಕಿ ಕೊಡೋದ ಬದಲು ನಮ್ಮ ರೈತರಿಗೆ ಉಚಿತವಾಗಿ ಬೀಜ ಗೊಬ್ಬರ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಸರ್. ಅಲ್ಲ, ಈಗ ಮಳೆ ಕೂಡ ಕೊರತೆ ಆಗಿದೆ. ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕಾ, ಪರಿಹಾರ ಕೊಡಬೇಕಾ, ಏನು ಮಾಡಬೇಕು ಸರ್? ಪರಿಹಾರ ಕೊಡ್ಬೇಕು ಸರ್. ಈಗ ನೋಡಿದರೆ ನಾವೆಲ್ಲ ಖರ್ಚು ಮಾಡಿದ್ದು ನಾವೆಲ್ಲ ನೋಡ್ತಾ ಇದ್ದಾರೆ ಸರ್. ಅವರೆಲ್ಲರೂ ಎಲ್ಲ 20-30 ಸಾವಿರ ಖರ್ಚು ಮಾಡಿ ಸರ್, ಅದು ಬರೋದಿಲ್ಲ. ಪರಿಹಾರ ಕೊಡಲೇಬೇಕು. ಮತ್ತು ನಮಗೆ ಮುಂದಿನ ದಿನಮಾನದಲ್ಲಿ ಬೀಜ ಗೊಬ್ಬರ ಉಚಿತವಾಗಿ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಓಕೆ, ಇದಿಷ್ಟು ಕೊಪ್ಪಳ ಜಿಲ್ಲೆಯ ರೈತರ ಮಾತು. ಅಂದರೆ ಮಳೆ ಕೊರತೆಯಿಂದಾಗಿ ಬೆಳೆಗಳು ಹಾಳಾಗ್ತಾ ಇದ್ದಾವೆ. ಹೀಗಾಗಿ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಅನ್ನೋದು ಕೊಪ್ಪಳ ಜಿಲ್ಲೆಯ ರೈತರ ಮಾತು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡಶೇಖರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.